ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅರಳೋದೆ ಪ್ರೀತಿ ಭಾಗ 2. ಮಾರನೆಯ ದಿನ ಅಣ್ಣನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದರು. ಭೂಮಿ ಆಂಟಿ ಮನೆಗೆ ಬಂದರು. ಅಣ್ಣನನ್ನು ಇನ್ನೊಂದು ದಿನದಲ್ಲಿ ಡಿಸ್ಚಾರ್ಜ್ ಮಾಡುವುದಾಗಿ ಡಾಕ್ಟರ್ ಹೇಳಿದರು. ನನಗಂತೂ ತುಂಬ ಖುಷಿಯಾಯಿತು. ಸದ್ಯ ಅಣ್ಣ ಮನೆಗೆ ಬಂದ್ಬಿಡ್ತಿದ್ದಾನೆ. ಆದರೆ ನನ್ನ ಖುಷಿ ಹೀಗೆ ಮುಂದುವರಿಯಲಿಲ್ಲ. ಭೂಮಿ ಆಂಟಿ ಮನೆಗೆ ಹೋದ್ಮೇಲೆ ರಿಷಿ ಮತ್ತೆ ಸಂತೋಷ್ ಅಂಕಲ್ ಪಂಕಜ್ನ ನೋಡೋಕೆ ಅಂತ ಬಂದ್ರು. ಅಮ್ಮಂಗೆ ಕೀಮೋಥೆರಪಿ ಕೊಟ್ಟು ಆಪರೇಷನ್ ಮಾಡ್ತಾರಂತೆ ಅಂತ ಹೇಳಿದ ರಿಷಿ. ಕೀಮೋಥೆರಪಿನಾ ಅಂತ ಅಮ್ಮ ಹಾರಿದರು. ತಕ್ಷಣ ಅಮ್ಮ ಗಂಭೀರ ಧ್ವನಿಯಲ್ಲಿ, ಕೀಮೋಥೆರಪಿ ಅಂದರೆ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ, ಭೂಮಿನ ಸುಧಾರಿಸ್ಬೇಕು, ತುಂಬ ಕಷ್ಟ, ಅದಕ್ಕೆ ಅವಳನ್ನ ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ, ಅವರು ಹುಷಾರಾಗೋ ತನಕನೋ ನಮ್ಮನೇಲೇ ಇರಲಿ ಅಂದ್ರು. ಅದಕ್ಕೆ ಸಂತು ಅಂಕಲ್, ಸರಳ ಅವರೇ, ನೀವೇ ನಮ್ಮನೆಗೆ ಬಂದರೆ ಹೇಗೆ, ಅವಳನ್ನು ನಿಮ್ಮನೆಗೆ ಕಳಿಸೋ ಬದಲು ನೀವೇ ಬಂದ್ಬಿಡಿ ಅಂದರು. ರಿಷಿ ಕೂಡ ಅದೇ ಸರಿ ಎಂದು ದನಿಗೂಡಿಸಿದ. ಆದರೆ ನಾನು ಹೇಗೆ ಬರೋದು, ಮಕ್ಕಳು ಯಜಮಾನ್ರು ಅಲ್ಲೇ ಇರ್ತಾರೆ, ನಾನು ಹಾಗೆ ಬರೋಕ್ಕಾಗಲ್ಲ ಅಲ್ವಾ ಅಂದರು. ಆಗ ರಿಷಿ, ನೀವು ಹೇಳೋದು ಸರಿನೇ ಆಂಟಿ, ಆದರೆ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ, ಅಮ್ಮ ಬಂದರೆ ಬೇರೆಯವರಿಗೆ ಇಷ್ಟ ಆಗದೆ ಇರಬಹುದು, ಅದಕ್ಕೆ ನೀವೇ ನಮ್ಮನೆಗೆ ಬಂದ್ಬಿಡಿ. ಅಂಕಲ್ ವರಿ ಪಂಕಜ್ ಜೊತೆ ನಮ್ಮನೇನು ತುಂಬಿದ ಹಾಗೆ ಆಗುತ್ತೆ. ಅಷ್ಟು ದೊಡ್ಡ ಮನೆಯಲ್ಲಿ ನಾವು 3 ಜನ ಹೇಗಿದ್ರು ಅಲ್ವಾ ಪಪ್ಪ. ಅಂಕಲ್ ಕೂಡ ಒಪ್ಕೊಳ್ತಾರೆ ಬೇಡ ಅನ್ನಲ್ಲ ಅನ್ನುತ್ತಾ ನಮ್ಮ ಅಪ್ಪನ ಮುಖ ನೋಡಿದ. ಅಪ್ಪ, ರಿಷಿ ನನಗೆ ಟೈಮ್ ಕೊಡಪ್ಪ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂದ್ರು. ಆಗ ರಿಷಿ, ಅಂಕಲ್ ಯೋಚನೆ ಏನೂ ಬೇಡ ಅಂಕಲ್, ನಿಮಗೆ ಯಾವ ತೊಂದರೆನೂ ಆಗದೆ ಇರೋ ಥರ ನಾನೇ ನೋಡ್ಕೊಳ್ತೀನಿ. ಪಂಕಜ್ನ ಡಿಸ್ಚಾರ್ಜ್ ಮಾಡಿಸಿ ಡೈರೆಕ್ಟ್ ನಮ್ಮನೆ ನಿಮ್ಮನೆಗೆ ಬಂದ್ಬಿಡಿ, ಇಲ್ಲ ಅನ್ಬೇಡಿ ಅಂಕಲ್ ಪ್ಲೀಸ್ ಅಂದ. ಅವನು ಕರೆದ ರೀತಿಗೆ ಅಪ್ಪ ಫಿದಾ ಹಾಕಿದ್ದಂತೂ ನನ್ನ ಗಮನಕ್ಕೆ ಬಂತು. ಪಂಕಜ್ಗೂ ಸಹ ಸಮ್ಮತವಿತ್ತು. ಆಗ ಸಂತು ಅಂಕಲ್, ಹಾಗಿದ್ರೆ ಪ್ಯಾಕಿಂಗ್ ಮಾಡಿಬಿಡಿ, ನಾಡಿದ್ದು ಪಂಕಜ್ ಜೊತೆ ನಮ್ಮನೆಗೆ ಶಿಫ್ಟ್ ಆಗಿಬಿಡಿ ಅಂದ್ರು. ಅವರ ವಿಶ್ವಾಸ ಇಲ್ಲ ಅನ್ನಲು ಆಗಲಿಲ್ಲ. ಅಪ್ಪ ಒಪ್ಪಿಗೆ ಕೊಟ್ಟೇ ಬಿಟ್ಟರು. ನನಗೆ ಕುಣಿದಾಡುವಂತೆ ಆಯಿತು. ನೆನೆ ರಿಷಿಗೆ ಹೇಳಿದ ಮಾತು ಆಗಲೇ ನಿಜ ಆಗೋಗಿತ್ತು. ಅಬ್ಬಾ, ಇಷ್ಟು ದಿನ ಅನುಭವಿಸಿದ್ದಕ್ಕೂ ಈಗ ಕಾರ್ಮೋಡ ಸರಿಯುತ್ತಾ ಇದೆ ಅಂತ ನಿರಾಳವಾಯಿತು. ಅಂತೂ ಅತ್ತೆ ದೊಡ್ಡಮ್ಮನಿಂದ ಮುಕ್ತಿ. ಅಮ್ಮ ಈಗಲಾದರೂ ನೆಮ್ಮದಿಯಾಗಿ ಇರುತ್ತಾರೆ ಅನಿಸಿತು. ರಿಷಿ ಹೇಳಿದ ಹಾಗೆ ನಮ್ಮನೆ ಶಿಫ್ಟ್ ಮಾಡುವುದೆಂದು ತೀರ್ಮಾನಿಸಲಾಯಿತು. ಆದಷ್ಟು ಬೇಗ ಪ್ಯಾಕಿಂಗ್ ಮಾಡಬೇಕಿತ್ತು. ಅಂತೂ ಅಣ್ಣ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ ಅಷ್ಟರಲ್ಲಿ ನಾನು ಮತ್ತೆ ಅಮ್ಮ ನಮ್ಮ ಪ್ಯಾಕಿಂಗ್ ಮುಗಿಸಿದ್ವಿ. ಇದನ್ನೆಲ್ಲ ನೋಡುತ್ತಿದ್ದ ಅತ್ತೆಗಂತೂ ಹಬ್ಬ, ಕಣ್ಣಲ್ಲೇ ಕೆಂಡ ಕಾರೋ ಥರ ನೋಟ. ಇಡೀ ಮನೆಯಲ್ಲಿ ಯಾರೂ ನಮ್ಮನ್ನು ಮಾತಾಡಿಸಲಿಲ್ಲ. ಪ್ಯಾಕಿಂಗ್ ಮುಗಿಸಿ ಮನೆಯ ನಮ್ಮ ಎಲ್ಲ ವಸ್ತುಗಳನ್ನು ಶಿಫ್ಟ್ ಮಾಡಿದ್ವಿ. ರಿಷಿ ಅವರ ಮನೆಯ ಮೇಲೆ ಇದ್ದ 2nd ಫ್ಲೋರಿನ ಟ್ರಿಬಲ್ ಬೆಡ್ರೂಮ್ ಈಗ ನಮ್ಮ ನಿವಾಸ. ಮನೆಯಂತೂ ನಮಗೆ ತುಂಬ ಇಷ್ಟ ಆಯಿತು. ಈ ಮನೆಗೆ ಬಂದ ಮೇಲೆ ನಾನು ರಿಷಿ ಜೊತೆ ಬಹಳ ಸಮಯ ಕಳೆಯುತ್ತಿದ್ದೆ. ರಿಷಿಕ್ನ ಇನ್ನೊಂದು ಮುಖದ ಪರಿಚಯ ಸಹ ಆಯಿತು. ಬೆಳಗ್ಗೆ ಮನೆ ಬಿಟ್ಟರೆ ಅವನು ವಾಪಸ್ ಬರುತ್ತಿದ್ದದ್ದು ಸಂಜೆ. ನಾನು ಸಹ ಕೆಲಸ ಮುಗಿಸಿ ನೇರ ರಿಷಿನ ಮನೆಗೆ ನಡೆಯುತ್ತಿದ್ದೆ. ಭೂಮಿ ಆಂಟಿಯನ್ನು ಮಾತಾಡಿಸಿ ಅವರ ಗಾರ್ಡನ್ನಿನ ಗಿಡಗಳನ್ನು ಮಾತಾಡಿಸುವುದು ನನ್ನ ದಿನಚರಿಯೇ ಆಗಿ ಹೋಯಿತು. ರಿಷಿ ಈಗೀಗ ನನ್ನ ಹತ್ರ ಏನೋ ಟೆನ್ಸ್ ಅಂತ ಹೇಳ್ತಾ ಇರ್ತಿದ್ದ. ಅದ್ಯಾವ ಟೆನ್ಷನ್ನೋ ನಾ ಕಾಣೆ, ಅದು ಏನು ಅಂತ ನನಗಂತೂ ಹೇಳ್ತಾ ಇರಲಿಲ್ಲ. ಒಂದಿನ ಆಫೀಸ್ನಲ್ಲಿ ಯಾವುದೋ ಕೆಲಸದ ಕಾರಣ ರಿಷಿನನ್ನು ಕಾಣಬೇಕಾಗಿ ಬಂತು. ಮಧ್ಯಾಹ್ನ ಊಟದ ಸಮಯ. ಕೆಲಸ ಮುಗಿಸದೆ ಊಟಕ್ಕೆ ಹೋಗೋದಿಲ್ಲ ಅಂತ ತೀರ್ಮಾನಿಸಿದ್ದೆ. ರಿಷಿ ಆಫೀಸ್ನಲ್ಲಿ ಇರಲಿಲ್ಲ. ಕಾಲ್ ಮಾಡಿದ್ರೆ ನಾನು ಬ್ಯುಸಿ ಇದ್ದೀನಿ, ನಿನ್ನ ಪೆಂಡಿಂಗ್ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳಿ ನನ್ನ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿಬಿಟ್ಟ. ನನಗೆ ಬಹಳ ಬೇಜಾರಾಯಿತು. ಮಾರನೇ ದಿನವೂ ರಿಷಿ ಮಧ್ಯಾಹ್ನದ ಸಮಯದಲ್ಲಿ ಆಫೀಸ್ನಲ್ಲಿ ಇರಲಿಲ್ಲ. ನನಗೆ ಇವನು ಕದ್ದು ಮುಚ್ಚಿ ಏನೋ ಮಾಡ್ತಾ ಇರೋದು ಕನ್ಫರ್ಮ್ ಆಯಿತು. ಇದೇ ರೀತಿ 1 ವಾರ ಗಮನಿಸುತ್ತಾ ಇದ್ದೆ. ಆದರೆ ಅವನನ್ನು ಏನೂ ಕೇಳಲಿಲ್ಲ. ಆ ಭಾನುವಾರ ನಾವು ಎಲ್ಲರೂ ಭೂಮಿ ಆಂಟಿಯ ಮನೆಯಲ್ಲಿ ಒಟ್ಟಿಗೆ ಊಟಕ್ಕೆ ಕೂತಿದ್ದಾಗ ರಿಷಿಗೆ ಯಾವುದೋ ಕಾಲ್ ಬಂತು. ತಕ್ಷಣ ಊಟದ ತಟ್ಟೆ ಬಿಟ್ಟು ಊಟ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಹೊರಟ.
ನನಗೆ ಬಹಳ ಸಿಟ್ಟು ಬಂತು. ಸೀದಾ ಅವನ ಹಿಂದೆ ಇಳಿದು ಬಂದೆ. ಅಲ್ಲೋ, ಅದೆಲ್ಲಿಗೆ ಹೋಗ್ತೀಯೋ ಅಂತ ಹೇಳೋದಕ್ಕೆ ಏನೋ? ಊಟ ಕೂಡ ಮಾಡದೆ ಎದ್ದು ಬಂದಿದ್ಯಾ? ಆಫೀಸ್ನಲ್ಲಿ ನೋಡಿದ್ರೆ ಮಧ್ಯಾಹ್ನ ಊಟದ ಟೈಮಿಗೆ ಅದೆಲ್ಲೋ ಹೋಗ್ತೀಯಾ? ನಂಗೆ ನೀನು ಏನೂ ಹೇಳಲ್ಲ. ಇವಾಗ ನೀನು ಎಲ್ಲಿ ಹೋಗ್ತೀಯಾ, ಏನು ಮಾಡ್ತೀಯಾ ಅಂತ ಹೇಳಲೇಬೇಕು. ಇಲ್ದಿದ್ರೆ ನಿಂಗೆ ಹೋಗೋಕ್ಕೆ ಬಿಡಲ್ಲ ಅಂದೆ. ರಿಷಿ ನಸುನಕ್ಕು, ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ತಿಳ್ಕೋಬೇಕಾ ಅಂದ. ನಾನು ಹೂ ಎಂದು ತಲೆ ಆಡಿಸಿದೆ. ಹಾಗಿದ್ರೆ ನನ್ನ ಜೊತೆ ಬಾ ಅಂದ. ನಾನು ಕಾರು ಹತ್ತಿದೆ. ಕಾರಿನಲ್ಲಿ ಅವನೇ ಮಾತಿಗೆ ಶುರು ಮಾಡಿದ. 6 ತಿಂಗಳ ಹಿಂದೆ ಹೀಗೆ ಅಮ್ಮಂಗೆ ಯಾರೋ ಕಾಲ್ ಮಾಡಿದ್ರು. ರಾಂಗ್ ನಂಬರ್ ಅದು. ಕಾಲ್ ಮಾಡಿರೋರು ಯಾರೋ ವಯಸ್ಸಾದ ಅಜ್ಜೆ. ಫೋನ್ನಲ್ಲಿ ಅಮ್ಮನ ಹತ್ತಿರ, ಮಗ ಒಂದತ್ತು ಊಟ ಕಳಿಸ್ತೀವಿ ಅಂದಿದ್ರಲ್ಲ, ಅದು ನೀವೇನಾ? ನನಗೆ ಅಡುಗೆ ಮಾಡೋಕ್ಕೆ ಕೈಲಾಗಲ್ಲ, ದುಡ್ಡು ಕೊಡ್ತೀನಿ. ಹೋಟೆಲ್ನಿನ ಊಟ ನನಗೆ ಸರಿಯಾಗಲ್ಲ ಅಂತ ಹೇಳಿದ್ರು. ಅಮ್ಮ, ಇಲ್ಲ, ಇದು ರಾಂಗ್ ನಂಬರ್, ನಾವು ಹಾಗೆ ಏನೂ ಹೇಳಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ನನಗೆ ಯಾಕೋ ಬೇಜಾರಾಯಿತು. ಪಾಪ ಅಜ್ಜಿ ಅದ್ಯಾವ ಸ್ಥಿತಿಯಲ್ಲಿ ಇದ್ದಾರೋ ಅನ್ನಿಸ್ತು. ತಕ್ಷಣ ಅಜ್ಜಿ ನಂಬರ್ ತಗೊಂಡು ಅಡ್ರೆಸ್ ತಿಳ್ಕೊಂಡೆ. ಅಂಗಡಿಯಲ್ಲಿ ಊಟದ ಡಬ್ಬಿ ತಗೊಂಡು ಹೋಟೆಲ್ನಲ್ಲಿ ಅನ್ನ ಸಾರು ಪ್ಯಾಕ್ ಮಾಡಿಸಿ ಅಜ್ಜಿ ಮನೆಗೆ ಹೋದೆ. ಅಜ್ಜಿ ನಿಜಕ್ಕೂ ಹಣ್ಣು ಹಣ್ಣು ಮುದುಕಿ. ಪಾಪ ಅದೆಷ್ಟು ಹಸಿವಾಗಿತ್ತೋ ಏನೋ, ಬೇಗ ಬೇಗ ಊಟ ಮಾಡಿ ಮುಗಿಸಿದ್ರು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ಕಣೋ ಮಗು. ಈ ಹೊತ್ತಿನಲ್ಲಿ ನನಗೆ ಊಟ ತಂದುಕೊಟ್ಟೆ. ದಿನ ಇದೇ ಹೊತ್ತಿಗೆ ಊಟ ತಂದುಕೊಡು, ದುಡ್ಡು ಕೊಡ್ತೀನಿ ಅಂದ್ರು. ನಾನು ಸುಮ್ಮನೆ ತಲೆ ಆಡಿಸಿ ಮನೆಗೆ ಬಂದೆ. ದೇವರು ದುಡ್ಡು ಕೊಟ್ಟಿದ್ರು ಸಹ ಊಟಕ್ಕೆ ಕಷ್ಟ ಕೊಡ್ತಾನೆ ಬರೀ. ಅದಕ್ಕೆ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡೆ. ಈ ಥರ ಎಷ್ಟೋ ಜನ ಅಡುಗೆ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋವರಿಗೆ ಮನೆಗೆ ಹೋಗಿ ಊಟ ಕೊಟ್ಟು ಬರೋ ವ್ಯವಸ್ಥೆ ಮಾಡಬೇಕು ಅಂತ. ಅನ್ನಪೂರ್ಣ ಅನ್ನೋ ಬ್ಯಾನರ್ ಅಡಿಯಲ್ಲಿ ಮನೆಗೆ ಹೋಗಿ ಊಟ ತಲುಪಿಸೋ ವ್ಯವಸ್ಥೆ ಮಾಡಿದ್ದೀನಿ. ಹೀಗೆ ನಾವು ಇವಾಗ ದಿನಕ್ಕೆ 30 ಮನೆಗೆ ಊಟ ತಲುಪಿಸ್ತೀವಿ. ಅಡುಗೆಯವರಿಂದ ಊಟ ತಲುಪಿಸೋ ಹುಡುಗರವರೆಗೂ ಯಾರಿಗೂ ನಾನು ಕಂಪನಿ ಇಟ್ಟಿರುವವರ ಮಗ ಅಂತ ಗೊತ್ತಿಲ್ಲ. ನಾನು ಸಹ ಅವರ ಹಾಗೆ ಯಾರದೋ ಕೈ ಕೆಳಗೆ ದುಡಿಯುತ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ದಿನ ಮಧ್ಯಾಹ್ನ 4-5 ಮನೆಗೆ ಊಟ ಕೊಡೋಕ್ಕೆ ಬರ್ತೀನಿ. ಅದಕ್ಕೆ ನಾನು ನಿನಗೆ ಆಫೀಸ್ನಲ್ಲಿ ಕಾಣ್ತಾ ಇಲ್ಲ. ಈ ವಿಷಯ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ನಿಂಗೆ ಗೊತ್ತಾಗಿದೆ. ದಯವಿಟ್ಟು ಯಾರ ಹತ್ರನೂ ಇದ್ರ ಬಗ್ಗೆ ಹೇಳಬೇಡ. ನನಗೆ ಪಬ್ಲಿಸಿಟಿ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಅನ್ನುತ್ತಾ ಮಾತು ಮುಗಿಸಿದ. ನನ್ನ ಮನಸ್ಸು ತುಂಬಿ ಬಂದಿತ್ತು. ಕಾರು ಸಹ ಅದೇ ವೇಳೆಗೆ ನಿಂತಿತ್ತು. ರಿಷಿ ಇಳಿದು ಯಾರದೋ ಮನೆಗೆ ಹೋದ. ನಾನವನನ್ನು ಹಿಂಬಾಲಿಸಿದೆ. ಆ ಮನೆಯಲ್ಲಿದ್ದ ಆಂಟಿ ಅಂಕಲ್ಗೆ ಯಾಕೋ ಆ ತಿಂಗಳು ದುಡ್ಡು ಕೊಡುವುದು ಕಷ್ಟವಾಗಿತ್ತು. ದುಡ್ಡು ಕೊಟ್ಟಿಲ್ಲ ಅಂದರೆ ಊಟ ಕೊಡೋದಿಲ್ಲ, ಈಗ ಯಾರು? ಆದರೆ ನೀನು ಹಾಗೆ ಮಾಡಬೇಡಪ್ಪ, ದಯವಿಟ್ಟು. ಮುಂದಿನ ತಿಂಗಳೇ ದುಡ್ಡು ಕೊಟ್ಬಿಡ್ತೀವಿ ಅಂತ ಆಂಟಿ ರಿಷಿಗೆ ಕೈ ಮುಗಿದರು. ಆಂಟಿ, ನೀವು ದುಡ್ಡು ಕೊಟ್ಟಿಲ್ಲ ಅನ್ನೋದು ದೊಡ್ಡ ವಿಷಯನೇ ಅಲ್ಲ. ಊಟ ಸರಿ ಹೋಗ್ತಿದೆ ಅಲ್ವಾ? ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ದುಡ್ಡು ಯಾವಾಗ ಕೊಟ್ಟರೂ ಪರವಾಗಿಲ್ಲ. ಆದರೆ ಹೀಗೆ ನನ್ನಂತಹ ಚಿಕ್ಕವರಿಗೆ ದಯವಿಟ್ಟು ಕೈ ಮುಗಿಬೇಡಿ. ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗೆ ಬಂದ. ಹೊರಗೆ ಬಂದು, ಏನು ಮೇಡಮ್ ಅವರು ಸೈಲೆಂಟ್ ಆಗಿದ್ದೀರಿ ಅಂದ. ರಿಷಿ, ಎಲ್ಲರಿಗೂ ಸಹಾಯ ಮಾಡ್ತಿದ್ಯಾ, ಹಾಗೆ ನಂಗೂ ಮಾಡೋ ಅಂದೆ. ಏನಮ್ಮ ಅಂಥ ಕಷ್ಟ ಈಗ ನಿಂಗೆ ಅಂತ ಅವನು ಛೇಡಿಸಿದ. ರಿಷಿ, ನೀನು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ಯಾ ಗೊತ್ತಾ? ನಾನು ಕೆಲಸ ಮಾಡೋದು ನಿನ್ನ ಕಂಪ್ನಿ ಅಲ್ವಾ? ಮಧ್ಯಾಹ್ನ ಪರ್ಮಿಷನ್ ಕೊಡೋ, ನಾನು ನಿನ್ನ ಜೊತೆ ಊಟ ಕೊಡೋಕ್ಕೆ ಬರ್ತೀನಿ ಅಂದೆ. ಅವನ ಮುಖದಲ್ಲಿ ಆಗ ಕಂಡ ನಗು ಎಷ್ಟು ಚೆನ್ನಾಗಿತ್ತು. ಒಬ್ಬರಿಗೆ ಸಹಾಯ ಮಾಡಿದರೆ ಎಷ್ಟು ಸಮಾಧಾನ, ತೃಪ್ತಿ ಇರುತ್ತದೆ. ಅಷ್ಟೆಲ್ಲ ಜನರ ಆರೈಕೆ ನಮಗಿರುತ್ತದೆ. ದುಡ್ಡು ಇದ್ದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದು ಅಷ್ಟೇ ಮುಖ್ಯ ಅನಿಸಿತು. ನಿಜ ಅಲ್ವಾ? ಭೂಮಿ ಆಂಟಿ ಕೀಮೋಥೆರಪಿಯಿಂದ ಬಂದಮೇಲೆ ಬಹಳ ನರಳುತ್ತಿದ್ದರು. ಅಮ್ಮ ಅಂತೂ ಅವರ ಮನೆಯಲ್ಲೇ ಇದ್ದು ಬಿಡುತ್ತಿದ್ದರು. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಸುಧಾರಿಸುತ್ತಿದ್ದರು. ಅಮ್ಮ ಇಷ್ಟೆಲ್ಲ ನೋಡಿಕೊಳ್ಳುತ್ತಿರುವುದು ಅವರಿಗೆ ನೆಮ್ಮದಿ ಅನಿಸುತ್ತಿತ್ತು. ಬಹಳ ವರ್ಷಗಳ ನಂತರ ನಾವೆಲ್ಲರೂ ಖುಷಿಯಾಗಿದ್ದೆವು. ಈ ಖುಷಿ ಹೀಗೆ ಇರಬೇಕು ಅಂತ ಅನಿಸ್ತು. ಅವತ್ತು ಆಫೀಸ್ನಿಂದ ಬಂದ ನಂತರ ಗಾರ್ಡನ್ನಿನ ಗಿಡಗಳಿಗೆ ನೀರು ಹಾಕುತ್ತಿದ್ದೆ. ರಿಷಿ ಹಿಂದೆಯಿಂದ ಬಂದ. ಮೆಲ್ಲನೆ, ನಿಂಗೊಂದು ವಿಷಯ ಗೊತ್ತಾ ಎಂದು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದ.
ನಾನೇನೋ ಅಂತ ಕುತೂಹಲದಿಂದ ಕಣ್ಣು ಅರಳಿಸಿದೆ. ರಿಷಿ ನನ್ನ ಒಂದು ಪಾರ್ಕ್ಗೆ ಕರ್ಕೊಂಡು ಹೋದ. ಅಲ್ಲಿ ನೋಡು, ಆದರೆ ಕಿರ್ಚಬಾರ್ದು ಅಂದ. ಅದ್ಯಾಕೋ ನಿಂಗೆ ನನ್ನ ಮೇಲೆ ಯಾವಾಗೂ ಅನುಮಾನ? ಕಿರ್ಚಬೇಡ, ನಗ್ಬೇಡ, ಅಡ್ಬೇಡ ಅನ್ಕೊಂಡು ನಂಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅಂದೆ. ಹೇ ಬಜಾರಿ, ಸುಮ್ಮನೆ ನಿಂತ್ಕೋ, ಅಲ್ಲಿ ನೋಡು, ಆಮೇಲೆ ಕೂಗಾಡ್ಕೋ, ಇಲ್ಲಿ ನೋಡು, ನಿಂಗೆ ಗೊತ್ತಾಗುತ್ತೆ ಅಂದ. ಅಷ್ಟು ದೂರದಲ್ಲಿ ಪಂಕಜ್ ಯಾವುದೋ ಹುಡುಗಿ ಜೊತೆ ಕೂತಿದ್ದ. ತುಂಬ ಖುಷಿಯಾಗಿ ಮಾತಾಡ್ತಿದ್ದ. ನಿಮ್ಮತ್ತಿಗೆ ಇರಬೇಕು, ನೋಡೆವರಿ, ನಂಗೇಕೋ ಹಾಗೆ ಅನಿಸ್ತಿದೆ. ಏನೇ, ನಿಮ್ಮಣ್ಣ ನಿಂಗೆ ಆ ಹುಡುಗಿ ಬಗ್ಗೆ ಏನಾದರೂ ಹೇಳಿದ್ದಾನಾ ಅಂದ. ಹೋ, ಆವಾಗವಾಗ ಇಂಪಾರ್ಟೆಂಟ್ ಕಾಲ್ ಬರ್ತಿತ್ತು ಕಣೋ, ಆ ಕಾಲ್ ಯಾವುದು ಅಂತ ನನಗೆ ಈಗ ಗೊತ್ತಾಯ್ತು ಅಂತ ಹೇಳಿ ನಕ್ಕೆ. ಆಗ ರಿಷಿ, ಬಾ ಹೋಗಿ ನಿಮ್ಮಣ್ಣನ ಮುಂದೆ ಸುಮ್ಮನೆ ನಿಂತ್ಕೊಳ್ಳೋಣ, ಏನು ಹೇಳ್ತಾನ ನೋಡೋಣ ಅಂದ. ನಾವಿಬ್ಬರು ಸುಮ್ಮನೆ ವಾಕಿಂಗ್ ಮಾಡೋ ಥರ ಪಂಕಜ್ ಮುಂದೆ ಹೋದ್ವಿ. ಆಗ ನಾನು ಬೇಕಂತಲೇ, ಹೇ ಪಂಕಜ್, ನೀನಿಲ್ಲಿದ್ಯಾ, ಏನು ಸಮಾಚಾರ ಎನ್ನುತ್ತಾ ಆ ಹುಡುಗಿಯ ಕಡೆ ನೋಡಿದೆ. ಪಂಕಜ್ ಮತ್ತೆ ಆ ಹುಡುಗಿ ಇಬ್ಬರಿಗೂ ನಮ್ಮಿಬ್ಬರನ್ನು ನೋಡಿ ಶಾಕ್ ಆಯ್ತು. ಪಂಕಜ್ ಆಗ ಇಲ್ಲ ಅದು ಅನ್ನುತ್ತಾ ಏನೋ ಹೇಳಲು ಬಂದ. ಆಗ ರಿಷಿ, ನಿಮಗೆ ಆವಾಗವಾಗ ಇಂಪಾರ್ಟೆಂಟ್ ಕಾಲ್ ಬರ್ತಿತ್ತಂತೆ, ಹೌದಾ? ಅದು ಇವ್ರದೇನಾ ಅಂದಾಗ ನಾವು 4 ಜನ ನಕ್ಕು ಬಿಟ್ಟೆವು. 7 ವರ್ಷ ನನ್ನ ತಂಗಿ, ಅವನು ರಿಷಿಕ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಮತ್ತೆ ಇವಳು ಪ್ರತ್ಯೂಷಾ ನನ್ನ ಕ್ಲಾಸ್ಮೇಟ್ ಮತ್ತು ಕೊಲೀಗ್ ಅಂದ. ಹೀಗೆ ನಮ್ಮೆಲ್ಲರ ಪರಿಚಯ ಮಾಡಿಸಿದ. ನನಗೆ ರಿಷಿಗೆ ನಮ್ಮಣ್ಣ ಆ ಹುಡುಗಿನ ಇಷ್ಟಪಡ್ತಿರೋದು ನಿಜ ಅನ್ನಿಸ್ತು. ಹಾಗೆ ಅವನಿಗೂ ನಮ್ಮ ಮೇಲೆ ಅನುಮಾನ ಬಂದಿರುತ್ತೆ ಅನ್ಕೊಂಡು ಮನೆಗೆ ಬಂದ್ವಿ. ರಾತ್ರಿ ಮನೆಗೆ ಹೋಗಿ ಬಾಲ್ಕನಿಯಲ್ಲಿ ಕೂತು ಪಂಕಜ್ ಬಗ್ಗೆನೇ ಯೋಚಿಸ್ತಿದ್ದೆ. ಪಂಕಜ್ ಮನೆಗೆ ಬಂದು ಯಾರ ಹತ್ರನೂ ಮಾತಾಡದೆ ಮಲಗಿಬಿಟ್ಟ. ನಾನು ಪಂಕಜ್ ರೂಮಿನ ಬಾಗಿಲು ತಟ್ಟಿದೆ. ಪಂಕಜ್ ಬಾಗಿಲು ತೆಗೆದ. ನನ್ನ ನೋಡಿ ಎತ್ತಲೋ ನೋಡುತ್ತಾ, ಏನ್ ವಿಷಯ ಅಂದ. ಅವನೇಕೋ ವಿಚಿತ್ರವಾಗಿ ಆಡುತ್ತಿದ್ದ. ರೂಮಿನೊಳಗೆ ಹೋಗಿ ಸುಮ್ಮನೆ ಕುಳಿತ. ನಾನು ಅವನ ಪಕ್ಕ ಕುಳಿತೆ. ಸ್ವಲ್ಪ ಹೊತ್ತು ಯಾರೂ ಮಾತಾಡಲಿಲ್ಲ. ಆಮೇಲೆ ನಾನೇ ಕೇಳಿದೆ, ನಾನು ರಿಷಿ, ನೀನು ಪ್ರತ್ಯೂಷ ಜೊತೆ ಇದ್ದಿದ್ದು ನೋಡಿದ್ದು ನಿಂಗೆ ಇಷ್ಟ ಆಗಿರ್ಲಿಲ್ವೇನೋ? ಯಾಕೆ ಮನೆಗೆ ಬಂದು ಯಾರ ಹತ್ರನೂ ಮಾತಾಡಲಿಲ್ಲ? ಹಾಗಲ್ಲವರಿ, ಅದು ನೀನೇನು ತಿಳ್ಕೊಂಡು ಅಂತ ರಾಗ ಹೇಳಿದ. ಏನು ಅಂದ್ಕೊಳ್ತೀನಿ? ತಪ್ಪು ತಿಳ್ಕೊಂಡೇನೋ ಅಂತ ಅಂದ. ತಪ್ಪು ತಿಳ್ಕೊಳ್ಳೋದು ಅಂದರೆ ಏನೋ? ನೀನು ಇಷ್ಟಪಟ್ಟ ಹುಡುಗಿ ಅಂದರೆ ಅವರು ನನಗೆ ಅತ್ತೆ ಆಗೋಳು ಅಂತ ಹೇಳೋ. ನಿನ್ನ ಫ್ರೆಂಡ್ ಆಗಿದ್ರೆ ಫ್ರೆಂಡ್ ಅನ್ನೋ. ಯಾವುದೇ ವಿಷಯ ಇದ್ರೂ ಅವ್ರನ್ನ ಡೈರೆಕ್ಟಾಗಿ ಮಾತಾಡದೆ ಇದ್ರೆ ಪ್ರಾಬ್ಲಮ್ ಶುರು ಆಗುತ್ತೆ. ನಿಮ್ಮ ಹುಡುಗಿ ಅಂದಿದ ತಕ್ಷಣ ನಾನೇನು ಅನ್ನಲ್ಲ. ನಿನ್ನ ಜೀವನದ ಪ್ರಮುಖ ನಿರ್ಧಾರ ತಗೊಂಡಿದ್ಯಾ, ಅದಕ್ಕೆ ಖುಷಿ ಪಡ್ತೀನಿ ಕಣೋ ಅಂದೆ ನಾನು. ವರ್ಷ, ನೀನು ನನಗಿಂತ ಚಿಕ್ಕವಳಾಗಿದ್ರು ಇಷ್ಟು ದೊಡ್ಡ ವಿಷಯವನ್ನ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನೇ ಏನೋ ಯೋಚನೆ ಮಾಡ್ತಿದ್ದೆ, ಆದರೂ ನಿನ್ನಷ್ಟು ಮೆಚ್ಯೂರಿಟಿ ಇಲ್ಲ ನನಗೆ ಅಂದ. ಸದ್ಯ ಇವಾಗಲಾದರೂ ಗೊತ್ತಾಯ್ತಲ್ಲ ನಿಂಗೆ ಬುದ್ಧಿ ಕಮ್ಮಿ ಅಂತ ಎಂದು ಹೇಳಿದ್ದೆ. ಇಬ್ಬರೂ ನಕ್ಕು ಬಿಟ್ಟೆವು. ರಿಷಿ ಇತ್ತೀಚೆಗೆ ಬಹಳ ಬ್ಯುಸಿ ಆಗ್ಬಿಟ್ಟ. ಅವನೊಡನೆ ಮಾತನಾಡುವುದು ಈಗೀಗ ಕಷ್ಟ ಆಗುತ್ತಿದೆ. ಆದರೂ ನನಗಾಗಿ ಸಮಯ ಮಾಡಿಕೊಂಡು ವೀಕೆಂಡ್ನಲ್ಲಿ ಒಟ್ಟಿಗೆ ಸಮಯ ಕಳೆಯುತ್ತಿದ್ದೆವು. ಹಾಗೆಯೇ ಈ ಶನಿವಾರ ನಾವಿಬ್ಬರೂ ಲಾಂಗ್ ಡ್ರೈವ್ ಹೋಗೋದು ಎಂದು ತೀರ್ಮಾನಿಸಿದ್ವಿ. ಬೆಳಕು ಹರಿಯುವ ಮುಂಚೆಯೇ ಹೊರಟ್ವಿ. ತಣ್ಣನೆ ಗಾಳಿ ಮನಸ್ಸಿಗೆ ಆಹ್ಲಾದ ಉಂಟು ಮಾಡುತ್ತಿತ್ತು. ಮುಂದೆ ರಿಷಿ ನನಗೆ ಆಘಾತ ಆಗುವಂತಹ ವಿಷಯ ಹೇಳುತ್ತಾನೆ ಅಂತ ನನಗೆ ಸಣ್ಣ ಸುಳಿವು ಇರಲಿಲ್ಲ. ಲಾಂಗ್ ರೈಡನ್ನು ಮುಗಿಸಿಕೊಂಡು ಮನೆಗೆ ಬಂದ ನಂತರ ದಿನಪೂರ್ತಿ ಸಂತೋಷವಾಗಿದ್ದೆ. ನಾನಿನ್ನೇನು ರಾತ್ರಿ ಮಲಗಿಕೊಳ್ಳಬೇಕು ಅನ್ನುವಾಗ ರಿಷಿ ಟೆರೆಸ್ಗೆ ಬರ್ತೀಯ ವರಿ ಅಂತ ಕರೆದ. ಇಂಪಾರ್ಟೆಂಟ್ ವಿಷಯ ಇರಬೇಕು ಅಂತ ಮೇಲೆ ಹೋದೆ. ವರಿ, ನಾನು 6 ತಿಂಗಳು ಅಮೇರಿಕಾ ಹೋಗಬೇಕು ಕಣೆ. ಅದು ಸಡನ್ನಾಗಿ ಬಂದಿದ್ದು ಪ್ಲ್ಯಾನು. ನೀನು ಹೇಗೆ ತಗೊಳ್ತೀಯ ಅಂತ ನನಗೆ ಗೊತ್ತಿಲ್ಲ. ಬೇಜಾರು ಮಾಡ್ಕೋಬೇಡ, ಆದಷ್ಟು ಬೇಗ ಬಂದ್ಬಿಡ್ತೀನಿ ವರಿ. 6 ತಿಂಗಳು ಮಾತ್ರ. ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದಾಗ ನನಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. 6 ತಿಂಗಳು ರಿಷಿಕ್ನಿಂದ ದೂರ ಇರಬೇಕು ಅನ್ನೋದನ್ನು ನನಗೆ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಹೋಗಬೇಡ ಅಂದ ತಕ್ಷಣ ಹೋಗದೇ ಇರೋದಕ್ಕೆ ಆಗೋದಿಲ್ಲ. ನಾನು ಏನೂ ಮಾತಾಡದೆ ಮನೆಗೆ ಬಂದು ಬಿಟ್ಟೆ. ಅವನೇನು ತಿಳಿದುಕೊಂಡನೋ ಏನೋ. ಬೆಳಗ್ಗೆ
ಪರವಾಗಿಲ್ಲ, ರಿಷಿ ಹೋಗಿ ಬಾ ಅಂತ ಸಂತೋಷವಾಗಿ ಹೇಳಬೇಕು ಅಂತ ಅನ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಮೊದಲು ಮಾಡಿದ್ದ ಕೆಲಸ ಅಂದರೆ ರಿಷಿನನ್ನು ಭೇಟಿ ಮಾಡಿದ್ದು. ಭೇಟಿ ಮಾಡಿ, ರಿಷಿ ನೀನು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದೀಯಾ, ಹೋಗಿ ಬಾ, ಬೇಡ ಅಂತ ನಾನು ಹೇಳಲ್ಲ. ಆದರೆ ಮಾರಾಯ, ಅಲ್ಲಿ ಹೋಗಿದ ತಕ್ಷಣ ನನ್ನನ್ನು ಮರೆತು ಬಿಡಬೇಡ, ಅರ್ಥ ಆಯ್ತಾ? ಅಲ್ಲಿಂದ ಬರೋವಾಗ ನನಗೆ ಜಾಸ್ತಿ ಜಾಸ್ತಿ ಚಾಕ್ಲೇಟ್ ತಗೊಂಡು ಬಾ ಅಂತ ಹೇಳಿ ನಸುನಕ್ಕೆ. ನನ್ನ ಮಾತಿಗೆ ಅವನು ನಕ್ಕು ಸುಮ್ಮನಾದ. ಆಮೇಲೆ ನಾನೇ ಮಾತು ಮುಂದುವರಿಸಿದೆ. ರಿಷಿ, ಭೂಮಿ ಆಂಟಿಗೆ ಹೇಳಿದ್ದೀಯಾ? ಮೊದಲೇ ಅವರಿಗೆ ಹುಷಾರಿಲ್ಲ, ಈ ವಿಷಯವನ್ನು ಅವರು ಹೇಗೆ ತಗೊಳ್ತಾರೆ ಅಂತ ಮಾತು ನಿಲ್ಲಿಸಿದೆ. ಇಷ್ಟೊತ್ತು ಸುಮ್ಮನಿದ್ದ ರಿಷಿ ಈಗ ಮಾತಾಡಲು ಶುರು ಮಾಡಿದ. ಅಪ್ಪನಿಗೆ ಒಪ್ಪಿಸಿದ್ದೇನೆ ವರಿ, ಅಮ್ಮನ ಚಿಂತೆ ಮಾಡಬೇಡ ಅಂತ ಅಪ್ಪನೇ ಹೇಳಿದ್ದಾರೆ. ಅಮ್ಮನನ್ನು ಅವರೇ ಒಪ್ಪಿಸುತ್ತಾರೆ, ಹಾಗಾಗಿ ನೀನೇನು ಚಿಂತೆ ಮಾಡಬೇಡ. ನಾನು ಅಲ್ಲಿ ಹೋದಾಗ ನಿನಗೆ ಆವಾಗವಾಗ ವಿಡಿಯೋ ಕಾಲ್ ಮಾಡ್ತೀನಿ, ಆಯ್ತಾ ಅಂತ ಹೇಳಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದ. ನೀನು ಹೊರಡುವುದು ಯಾವಾಗ ಅಂತ ನಾನು ಕೇಳಿದೆ. ಅವನು 1 ವಾರದಲ್ಲಿ ಅಂತ ಹೇಳಿದಾಗ 1 ವಾರದಲ್ಲೇನಾ ಅಂತ ನಾನು ಉತ್ತರಿಸಿದೆ. ನೋಡುತ್ತಾ ನೋಡುತ್ತಾ 1 ವಾರ ಕಳೆದೇ ಹೋಯಿತು. ರಿಷಿ ಊರಿಗೆ ಹೊರಡುವ ದಿನ ಹತ್ತಿರ ಬಂದು ಬಿಡ್ತು. ಭಾರವಾದ ಮನಸ್ಸಿನಿಂದಲೇ ಅವನಿಗೆ ಊರಿಗೆ ಹೊರಡಲು ಪ್ಯಾಕಿಂಗ್ ಹೆಲ್ಪ್ ಮಾಡಿದೆ. ಏರ್ಪೋರ್ಟಿಗೆ ಬಿಟ್ಟು ಬರಲು ನಾವೆಲ್ಲರೂ ಹೋಗಿದ್ವಿ. ರಿಷಿ ಒಳಗಡೆ ಹೋಗುವಾಗ ನನಗಂತೂ ಅಳವೇ ಬಂದು ಬಿಡ್ತು. ಆದರೆ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸಂದರ್ಭವನ್ನು ಒಪ್ಪಿಕೊಳ್ಳುವ ಅನಿವಾರ್ಯತೆ ನನ್ನಲ್ಲಿ ಇತ್ತು. ರಿಷಿನನ್ನು ಬೀಳ್ಕೊಟ್ಟು ಮನೆಗೆ ವಾಪಸ್ ಬಂದಾಗ ನನಗೆ ಮನೆ ಖಾಲಿ ಖಾಲಿ ಅನ್ನುವ ಅನುಭವ. ಇನ್ನು ಮುಂದೆ ನಾನು ಏಕಾಂಗಿ ಎನ್ನುವ ಭಾವ ಬಲವಾಗಿ ಕಾಡತೊಡಗಿತ್ತು. ಜಾರುತ್ತಿದ್ದ ಕಂಬನಿಯನ್ನು ಒರೆಸಿಕೊಂಡು ಮಾಡಬೇಕಾದ ಕೆಲಸಕ್ಕೆ ಗಮನವಿಟ್ಟು ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟೆ. ಅಗಲಿಕೆಯ ನೋವು ನನ್ನನ್ನು ಬಹಳವಾಗಿ ಕಾಡಿಸುತ್ತಿತ್ತು. ಆದರೆ 6 ತಿಂಗಳೊಳಗೆ ಅವನು ವಾಪಸ್ ಬರುವನು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ರಿಷಿ ಊರಿಗೆ ಹೊರಡುತ್ತೇನೆ ಅನ್ನುವ ವಿಷಯ ನಮ್ಮ ಅತ್ತೆಯ ಮಗ ಪುನೀತ್ಗೆ ಗೊತ್ತಾಗಿದೆ ಅನ್ನುವುದು ನನಗೆ ಗೊತ್ತಾಗಿದ್ದು ಅವನು ನನ್ನ ಬಳಿ ವ್ಯಂಗ್ಯವಾಗಿ ಆ ಬಗ್ಗೆ ಮಾತನಾಡಿದಾಗಲೇ. ಒಂದು ದಿನ ಆಫೀಸ್ ಮುಗಿಸಿ ಮನೆಗೆ ಹೊರಡಬೇಕು ಎನ್ನುವಾಗ ಪುನೀತ್ ಸಿಕ್ಕಿ ನನ್ನನ್ನು ಮಾತಿಗೆ ಎಳೆದಿದ್ದ. ಏನ್ ವರ್ಷ ಮೇಡಮ್, ಡಲ್ಲಾಗಿದ್ದೀರಾ? ರಿಷಿ ಊರಿಗೆ ಹೋಗ್ತಾ ಇದ್ದಾನೆ ಅಂತನಾ? ಬೇಜಾರಾಗಬೇಕಾದದ್ದೇ, ನಿನಗೆ ಬೇಜಾರಾಗದೆ ಇನ್ಯಾರಿಗೆ ಆಗಬೇಕು ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಗಿದ್ದಂತೂ ನಿಜ. ಇವನ ಜೊತೆ ನನಗೆ ಮಾತೇನು ಅಂತ ಅವನ ಮಾತನ್ನು ತಲೆಗೆ ಹಾಕಿಕೊಳ್ಳದೆ ಅವನೆಡೆಗೆ ತಿರಸ್ಕಾರದ ನೋಟವೊಂದನ್ನು ಬೀರಿ ಮನೆಗೆ ಬಂದೆ. ಹೀಗೆ ದಿನಗಳು ಹುರುಳತೊಡಗಿತ್ತು. ರಿಷಿಕ್ ಅಮೆರಿಕಾಗೆ ಹೋಗಿ 1 ತಿಂಗಳೇ ಕಳೆದಿದೆ. ಅವನು ಬಿಡುವಾದಾಗಲೆಲ್ಲ ವಿಡಿಯೋ ಕಾಲ್ ಮಾಡುತ್ತಿದ್ದ. ಅದೇ ನನಗೆ ಸಮಾಧಾನ. ಅವನ ಕಾಲ್ ಬರುವುದು ಸ್ವಲ್ಪ ತಡವಾದರೂ ನಾನು ಬಹಳ ಚಡಪಡಿಸುತ್ತಿದ್ದೆ. ಅವನು ಸಹ ನನ್ನೊಡನೆ ಯಾವಾಗ ಮಾತನಾಡುವನು ಎಂಬ ಭಾವನೆ ಒತ್ತಂತೆ ಕಾಣುತ್ತಿದ್ದ. ಒಟ್ಟಿನಲ್ಲಿ ರಿಷಿಕ್ ದೂರ ಇದ್ದರೂ ಏನೋ ಒಂಥರ ಚಂದವೇ. ಈ ಕಾಯುವಿಕೆಯಲ್ಲಿ ಬಹಳ ಖುಷಿ ಇದೆ ಅಂತ ಅನಿಸದೇ ಇರಲಿಲ್ಲ. ಇದೇ ಮಾತನ್ನು ರಿಷಿ ಕೂಡ ನನ್ನ ಬಳಿ ಹೇಳಿಕೊಂಡಿದ್ದ. ಇತ್ತ ಭೂಮಿ ಆಂಟಿಯ ಆರೋಗ್ಯವು ಸುಧಾರಿಸುತ್ತಿತ್ತು. ಅದನ್ನು ಕೇಳಿ ರಿಷಿನಿಗೂ ಬಹಳ ಸಂತೋಷ ಆಗುತ್ತಿತ್ತು. ಎಷ್ಟೋ ಬಾರಿ ಬೇಗ ಬಾರೋ ಅನ್ನುವ ನನ್ನ ಮಾತಿಗೆ ಹೂ ಕಣೆ, ಬಂದು ಬಿಡುತ್ತೇನೆ ಅಂತ ಹೇಳುತ್ತಿದ್ದ. ರಿಷಿಕ್ ಊರಿಗೆ ಹೋಗಿ ಈಗ 3 ತಿಂಗಳು ಆಗಿತ್ತು. ನನ್ನ ಪಂಕಜ್ ಅಣ್ಣ ಅವನ ಹೆಂಡತಿ ಆಗುವವಳ ಜೊತೆ ಸಮಯ ಕಳೆಯುವುದರಲ್ಲಿ ನಿರತನಾಗಿದ್ದ. ರಿಷಿ ಊರಿಗೆ ಹೋದಾಗಿನಿಂದ ಪುನೀತ್ ನನ್ನ ಹಿಂದೆ ಮುಂದೆ ಸುತ್ತುವುದು ನನ್ನ ಗಮನಕ್ಕೆ ಬಂದಿತ್ತು. ಆದರೆ ಅದರ ಬಗ್ಗೆ ನಾನು ಹೆಚ್ಚು ಗಮನ ಹರಿಸಲಿಲ್ಲ. ಒಂದು ದಿನ ರಿಷಿಕ್ನ ಕಾಲ್ಗಾಗಿ ಕಾಯುತ್ತಿದ್ದಾಗ ಅಮ್ಮ ವರ್ಷ ಅನ್ನುತ್ತಾ ಬಂದರು. ನಾನು ಮಾತನಾಡುವ ಮುಂಚೆಯೇ ನಿಮ್ಮ ಅತ್ತೆ ಫೋನ್ ಮಾಡಿದ್ರು, ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬರ್ತೀವಿ ಅಂದ್ರು ಕಣೆ ಅಂದಾಗ ನನಗೆ ಏನೂ ಮಾಡಲು ತೋಚಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರಿಷಿ ಕೂಡ ನನ್ನ ಜೊತೆಯಲ್ಲಿಲ್ಲ. ಏನು ಮಾಡುವುದೋ ಏನೋ ಅನಿಸಿತು. ತಕ್ಷಣ ರಿಷಿಗೆ ಕಾಲ್ ಮಾಡೋಣ ಅಂದುಕೊಂಡರೆ ಈಗ ಅದು ಸಾಧ್ಯವಿಲ್ಲ. ಅಪ್ಪ ಬರುವ ತನಕ ಕಾದು ಈ ವಿಷಯಕ್ಕೆ ಒಂದು ಅಂತ್ಯ ಆಡಬೇಕು, ಅಥವಾ ಇನ್ನೆರಡು ತಿಂಗಳು ರಿಷಿಕ್ ಬರುವ ತನಕ ವಿಷಯ ತಳ್ಳಬೇಕು ಎಂದುಕೊಂಡೆ. ಅಷ್ಟರಲ್ಲಿ ಮತ್ತೆ ಅಮ್ಮ
ನಿನ್ನ ಅಪ್ಪ ಬರಲಿ ಬಿಡು ವರ್ಷ, ಆಮೇಲೆ ಯೋಚನೆ ಮಾಡೋಣ ಅಂತ ಅಂದರು. ಸತ್ಯ, ನನ್ನ ಪಾಲಿಗೆ ಅಪ್ಪ ಮತ್ತು ಅಣ್ಣ ಅಮ್ಮ ಎಲ್ಲರೂ ಇದ್ದಾರೆ. ಎಷ್ಟೋ ಜನರ ಮನೆಯಲ್ಲಿ ಮದುವೆಯಾಗುವ ಹುಡುಗಿಯ ಇಷ್ಟ ಏನೋ, ಹುಡುಗ ಹೇಗಿರಬೇಕು ಎಂದು ಕೇಳುವುದೂ ಇಲ್ಲ. ತಾವಾಗಿ ಬಾಯಿ ಬಿಟ್ಟು ಹೇಳಿದರೂ ಕೇಳಿಸಿಕೊಳ್ಳುವ ವ್ಯವಧಾನ ಇರುವುದಿಲ್ಲ. ನನ್ನ ಕುಟುಂಬ ನನ್ನ ಜೊತೆಗೆ ಇರುವುದು ನನ್ನ ಪುಣ್ಯವೇ ಸರಿ ಎಂದು ಅನಿಸಿತು. ರಿಷಿಕ್ ಊರಿಗೆ ಹೋದಾಗಿನಿಂದ ಪುನೀತ್ ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದದ್ದು ಯಾಕೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಅವನು ಇಲ್ಲದೇ ಇರುವ ಸಮಯದಲ್ಲಿ ಏನಾದರೂ ಮಾಡಿ ನನಗೆ ಗಂಟು ಬೀಳುವುದಕ್ಕೆ, ನನಗಿಷ್ಟವಿಲ್ಲ ಅನ್ನುವುದನ್ನು ಮಾಡಿಸಲು ಪ್ರಯತ್ನ ಪಟ್ಟರೆ ನಾನು ಎಂತಹ ಕಠಿಣ ನಿರ್ಧಾರವನ್ನಾದರೂ ತೆಗೆದುಕೊಳ್ಳಬಲ್ಲೆ ಎಂದು ಯೋಚಿಸುತ್ತಿದ್ದೆ. ಇಷ್ಟರಲ್ಲಾಗಲೇ ರಿಷಿಕ್ನಿಂದ ನನಗೆ ವಿಡಿಯೋ ಕಾಲ್ ಬಂದಿತ್ತು. ನಾನು ಕಾಲ್ ರಿಸೀವ್ ಮಾಡುತ್ತಲೇ ನನ್ನ ಮೌನವಾದ ಮುಖವನ್ನು ನೋಡಿ ಕೇಳಿದ, ಏನಾಯ್ತು, ಯಾಕೆ ಸಪ್ಪಗಿದೆಯಾ? ಏನಾದರೂ ನಿಮ್ಮಣ್ಣನ ಹತ್ರ ಜಗಳ ಮಾಡಿದೀಯಾ? ನೀನು ಬಜಾರಿ, ಬೇರೆಯವರನ್ನು ಗೋಳು ಹೊಯ್ಕೊಳ್ತೀಯಾ? ನಿನಗೆ ಬೇಜಾರಾಗುವಂಥದ್ದು ಏನಾಯ್ತೆ ಅಂತ ವಿಚಾರಿಸಿದ. ಆಗ ನಾನು ಅತ್ತೆ ಫೋನ್ ಮಾಡಿ ಹುಡುಗಿ ನೋಡುವ ಶಾಸ್ತ್ರ ಮಾಡುವ ವಿಷಯ ಪ್ರಸ್ತಾಪಿಸಿದರೆಂದು ಹೇಳಿದೆ. ಆಗ ರಿಷಿ ಹೇಳಿದ, ನೋಡುವರಿ, ಯಾರು ಏನೇ ಹೇಳಲಿ, ಯಾರು ಏನೇ ಮಾಡಲಿ, ನಾನಂತೂ ನಿನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಇವತ್ತು ದೀಕ್ಷಿತ್ ಅಂಕಲ್ ನಿನ್ನ ಹತ್ತಿರ ಏನಾದರೂ ಪುನೀತ್ ವಿಷಯ ಮಾತನಾಡಿದರೆ ನನಗೆ ಈಗಲೇ ಮದುವೆ ಬೇಡ ಅಂತ ಹೇಳು, ಅಥವಾ ನೀನು ನನ್ನನ್ನು ಇಷ್ಟಪಡ್ತಾ ಇರೋ ವಿಷಯನ ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳಿಬಿಡು. ನೀನು ಸುಮ್ಮನೆ ಮದುವೆ ಬೇಡ ಅಂತ ಹೇಳಿದರೆ ಯಾಕೆ ಏನು ಅಂತ ಸಾವಿರಾರು ಪ್ರಶ್ನೆ ಕೇಳಿ ತಲೆ ತಿನ್ನುತ್ತಾರೆ. ನಿಮ್ಮ ಅಪ್ಪ ನಿನ್ನ ಪರವಾಗಿ ಇದ್ದರೂ ನೆಂಟಸ್ತನ ಯಾಕೆ ಬಿಡಬೇಕು ಅಂತ ನಿನ್ನನ್ನು ಪುನೀತ್ಗೆ ಗಂಟು ಹಾಕುವ ವಿಷಯಕ್ಕೆ ಅನುಮತಿ ಕೊಟ್ಟರೂ ಕೊಡಬಹುದು. ಆದ್ದರಿಂದ ನೇರವಾಗಿ ವಿಷಯ ಹೇಳಿಬಿಡು, ಇದರಿಂದ ನಿನಗೂ ತಲೆನೋವು ಇರುವುದಿಲ್ಲ ಅಂತ ಹೇಳಿದ. ನಾನು ಕೇಳಿದೆ, ಹಾಂ, ಹುಡುಗ ನೀನಿದ್ದು ನಮ್ಮ ಅಪ್ಪ ಹತ್ತಿರ ನಮ್ಮ ಪ್ರೀತಿಯ ವಿಷಯ ಮಾತನಾಡುವುದು ಬಿಟ್ಟು ಅಮೆರಿಕಾದಲ್ಲಿ ಕೂತು ತಣ್ಣಗೆ ಉಪದೇಶ ಕೊಡ್ತೀಯಾ? ಸೂಪರ್ ಕಣೋ ನೀನು. ಮಿಸ್ಟರ್ ರಿಷಿಕ್ನಂದ ಸ್ವಾಮೀಜಿ, ನಿಮ್ಮ ಉಪದೇಶಕ್ಕೆ ಧನ್ಯವಾದಗಳು. ನಾನಂತೂ ಅಪ್ಪನ ಬಳಿ ಈ ವಿಷಯ ಹೇಳುವುದಿಲ್ಲ. ನೀನು ಬಂದ ಮೇಲೆ ನೀನೇ ಹೇಳಿ ಒಪ್ಪಿಸು. ದೊಡ್ಡದಾಗಿ ನನಗೆ ಹೇಳಿಬಿಟ್ಟ. ಹೋಗೋಲೋ ಅಂದೆ. ವರ್ಷ, ನಿನಗೆ ಕೊಬ್ಬು ತುಂಬ ಜಾಸ್ತಿ ಕಣೆ. ನಿನ್ನ ಕೈಲಿ ಕೆಲಸ ಆಗಲ್ಲ ಅಂತ ಹೇಳು. ಅದನ್ನು ಬಿಟ್ಟು ನನ್ನನ್ನು ಹೀಗೆ ಹಾಡಿಕೊಳ್ಬೇಡ. ನಾನೆಷ್ಟು ಬ್ಯುಸಿ ಇದ್ದರೂ ನಿನಗೆ ಫೋನ್ ಮಾಡ್ತೀನಿ ನೋಡು, ಅದಕ್ಕೆ ನೀನು ಹೀಗೆ. ನಿನಗೆ ಎಷ್ಟು ಚಿಂತೆ ಇದೆಯೋ ಹಾಗೆಯೇ ನನಗೂ ನನ್ನ ವರ್ಷಗಳನ್ನು ಯಾರಿಗೂ ಬಿಟ್ಕೊಡ್ಬಾರದು ಎಂಬ ಚಿಂತೆ ಇರುತ್ತದೆ. ಹಾಗಾಗಿಯೇ ನಾನು ನಿನ್ನ ಅಪ್ಪನ ಹತ್ತಿರ ನೀನೇ ಮಾತಾಡು ಅಂತ ಹೇಳಿದ್ದು ಅಂದ. ಅದಕ್ಕೆ ನಾನು, ಆಯ್ತು ಕಣೋ, ಜಾಸ್ತಿ ಸಿಟ್ಟು ಮಾಡ್ಕೊಳ್ಬೇಡ, ಆರೋಗ್ಯಕ್ಕೆ ಹಾನಿಕಾರಕ ಅಂತ ನಗುತ್ತಾ ಹೇಳಿದೆ. ಚೆನ್ನಾಗಿ ಬೈದ್ಮೇಲೆ ಹೀಗೇನು ಐಸ್ ಹಚ್ಚಕ್ಕೆ ಬರ್ತೀಯಾ? ಏನು ಬೇಕಾಗಿಲ್ಲಮ್ಮ. ಮತ್ತೆ ಇನ್ನೊಂದು ವಿಷಯ, ನಾನು ನಿನಗೆ ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸರ್ಪ್ರೈಸ್ ಏನು ಅಂತ ನೀನು ಕೇಳಿದ್ರು ನಾನು ಊರಿಗೆ ಬಂದ ಮೇಲೇ ಅದನ್ನು ಕೊಡೋದು. ಅಲ್ಲಿಯವರೆಗೆ ನಾನು ನಿನಗೆ ಏನು ಕೊಡ್ತೀನಿ ಅಂತ ಕಾತರದಿಂದ ಕಾಯ್ತಾ ಇರು ಅಂದ. ನಾನು ಕಣ್ಣರಳಿಸಿ, ಏನೋ ಅದು ಸರ್ಪ್ರೈಸ್ ಹೇಳು ಅಂತ ಕೇಳಿದೆ. ಅದಕ್ಕೆ ಅವನು, 2 ತಿಂಗಳ ಕಾಯಿ ಚಿನ್ನ, ನಿನ್ನ ಸರ್ಪ್ರೈಸ್ ನಿನಗೆ ಸಿಗುತ್ತದೆ ಅಂತ ಹೇಳಿದ. ಹೀಗೆ ಅವನ ಬಳಿ ಅದು ಇದು ಮಾತಾಡುತ್ತಾ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ. ನಂತರ ರಾತ್ರಿ ಊಟ ಮಾಡಿ ಟೆರೆಸ್ ಮೇಲೆ ಕೂತಿದ್ದೆ. ಆಗ ಅಲ್ಲಿಗೆ ಅಪ್ಪ, ಅಮ್ಮ, ಅಣ್ಣ 3 ಬಂದರು. ಅವರು ಬಂದಾಗಲೇ ಪುನೀತ್ ವಿಷಯ ಮಾತಾಡುತ್ತಾರೆ ಅಂತ ನನಗೆ ಗೊತ್ತಾಯಿತು. ಮೊದಲು ಅಪ್ಪ ಮಾತು ಶುರು ಮಾಡಿದರು. ವರ್ಷ, ನಿನಗೆ ಪುನೀತ್ನನ್ನು ಮದುವೆಯಾಗಲು ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ ಕಣಮ್ಮ. ಆದ್ದರಿಂದ ನಾನು ಈ ಮದುವೆಯ ವಿಷಯಕ್ಕೆ ನಿನ್ನನ್ನು ಬಲವಂತ ಪಡಿಸುವುದಿಲ್ಲ. ನಿನಗೆ ಇಷ್ಟವಾದ ಹುಡುಗನ ಜೊತೆ ಮದುವೆ ಮಾಡಿಸುತ್ತೇನೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿದರು. ಅಪ್ಪನ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ನಾನು ಹೇಳಿದೆ, ಅಪ್ಪ, ಎಲ್ಲಿ ನೀವು ಅವರ ಬಳಿ ಹುಡುಗಿ ನೋಡುವ ಶಾಸ್ತ್ರಕ್ಕೆ ಒಪ್ಪಿಗೆ ಕೊಟ್ಟು ಬಿಡುತ್ತೀರೋ ಅಂತ ಹೆದರಿದ್ದೆ. ಹೀಗೆ ನನಗೆ ನೆಮ್ಮದಿ ಆಯಿತು. ನನ್ನ ಭಾವನೆಗಳಿಗೆ ನೀವು ಬೆಲೆ ಕೊಡುತ್ತೀರಾ ಎನ್ನುವುದೇ ನನಗೆ ಸಂತೋಷದ ಸಂಗತಿ ಅಂದೆ. ಅದಕ್ಕೆ ಪ್ರತಿಯಾಗಿ ಪಂಕಜ್ ಹೇಳಿದ, ಅಪ್ಪ ಹೀಗೆ ಹೇಳಿದರು ಅಂತ ತುಂಬ ಮೇಲೆ ಹಾರಾಡಬೇಡ ಕಣೆ ಗೂಬೆ.
ಇಷ್ಟರಲ್ಲೇ ನಿನಗೆ ಒಂದು ಹುಡುಗನನ್ನು ಹುಡುಕಿ ಗಂಟು ಹಾಕಿಸುತ್ತಾರೆ. ಎಷ್ಟು ವರ್ಷ ಆದರೂ ನೀನು ಹೀಗೆ ಇರ್ತೀಯ ಅಂತ ಗೊತ್ತು, ಆದರೆ ನಿನಗೆ ಮದುವೆ ಮಾಡದೆ ಬಿಡುವುದಿಲ್ಲ ನೋಡು ಅಂದಾಗ ಅಮ್ಮ, ಹೇ ಸುಮ್ಮನಿರೋ ಪಂಕಜ್, ಆ ಹೆಣ್ಣು ಮಗುವನ್ನು ಏನು ರೇಗಿಸ್ತೀಯಾ? ನಿನಗೂ ಹೆಂಡತಿ ಬರುತ್ತಾಳೆ, ಹಾಗಿದೆ ನಿನಗೆ ಹಬ್ಬ, ನನ್ನ ಮಗಳನ್ನ ರೇಗಿಸ್ತೀಯಾ ಅಂತ ಅಮ್ಮ ಅಂದರು. ಓಹೋ, ನಾನು ಕೂಡ ನಿನ್ನ ಮಗನೇ, ಅದು ಅವಳಿಗಿಂತ ಮೊದಲು ಹುಟ್ಟಿದವನು ನಾನು. ನೀನು ನನ್ನ ಪರ ವಹಿಸೋದು ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತೀಯಾ? ಹೋಗಮ್ಮ, ನೀನು ಇತ್ತೀಚೆಗೆ ತುಂಬ ಬ್ಯಾಡ್ ಗರ್ಲ್ ಆಗಿದ್ದೀಯಾ ಅಂತ ಮುಖ ತಿರುಗಿಸಿಕೊಂಡ. ಆಗ ನಮ್ಮ ಮಾತನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ ಅಪ್ಪ, ಸರಿ ಸರಿ, ಈಗ ಲೇಟ್ ಆಗ್ತಾ ಇದೆ, ನಡೀರಿ ಎಲ್ಲ ಮಲಗಿಕೊಳ್ಳಿ, ಬಿಟ್ಟರೆ ನಾಳೆ ಬೆಳಗ್ಗೆ ತನಕ ನೀವು ಜಗಳ ಆಡುತ್ತಲೇ ಇರುತ್ತೀರಾ. ಆದರೆ ಒಂದು ಮಾತು ಹೇಳಲ್ಲ, ಈ ಥರ ಜಗಳ ಆಡುತ್ತಾ ಇದ್ದಾಗಲೇ ಏನೋ ಒಂದು ಮಜಾ ಅಲ್ವೇನೋ ಸರಳ ಅಂತ ಅಮ್ಮನನ್ನು ಕೇಳಿದರು. ಆಗ ಅಮ್ಮ, ಹೌದು ರೀ, ಮಕ್ಕಳು ಇರುವ ಮನೆಯಲ್ಲಿ ಹೀಗೆ ಗಿಜಿಗಿಜಿ ಅನ್ನುತ್ತಿದ್ದರೇನೆ ಚೆನ್ನ. ನಮ್ಮ ರಿಷಿಕ್ ಕೂಡ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು. ಅವನು ಇದ್ದರೆ ಮಾತಾಡುತ್ತಾ ರೇಗಿಸುತ್ತಾ ಕಾಲೆಳೆಯುತ್ತಿದ್ದರೆ ಸಮಯ ಹೋಗುವುದು ಗೊತ್ತೇ ಆಗಲ್ಲ. ಕೆಲಸದ ಆಯಾಸ ಎಲ್ಲ ಮರೆತೇ ಹೋಗುತ್ತೆ. ಭೂಮಿಕಾ ಕೂಡ ಈಗ ಚೇತರಿಸಿಕೊಳ್ಳುತ್ತಿರುವುದು ಸಂತೋಷದ ಸಂಗತಿಯೇ. ಅವಳು ಕೂಡ ಆಗಾಗ ರಿಷಿಕ್ಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡಬೇಕು ಅಂತ ನನ್ನ ಬಳಿ ಎಷ್ಟೋ ಸಾರಿ ಹೇಳಿಕೊಂಡಿದ್ದಾಳೆ ಅಂತ ಹೇಳಿದರು. ಹೀಗೆ ನಾವು ಮಾತು ಮುಗಿಸಿ ನಮ್ಮ ರೂಮಿಗೆ ಹೋದೆವು. ಬೆಟ್ಟದಂತಹ ಸಮಸ್ಯೆ ಮಂಜಿನಂತೆ ಕರಗಿತಲ್ಲ ಎನ್ನುವ ನೆಮ್ಮದಿಯಲ್ಲಿ ನಾನು ಬೆಚ್ಚಗೆ ಹೊದ್ದು ಮಲಗಿದೆ. ಆದರೆ ಇದೇ ಪುನೀತ್ ಮುಂದೆ ನನ್ನನ್ನು ದುಸ್ವಪ್ನದಂತೆ ಕಾಡುತ್ತಾನೆ ಎಂಬ ವಿಷಯ ನನಗೆ ಹೀಗೆ ಗೊತ್ತಾಗಬೇಕು. ದಿನಗಳು ಬೇಗ ಬೇಗ ಉರುಳತೊಡಗಿತ್ತು. ರಿಷಿ ವಾಪಸ್ ಬರುವುದಕ್ಕೆ ಇನ್ನೇನು 10 ದಿನಗಳು ಬಾಕಿ ಅಷ್ಟೇ. ಅವನನ್ನು ಆದಷ್ಟು ಬೇಗ ನೋಡುತ್ತೇನೆ ಎಂಬ ಕಾತರದಿಂದ ದಿನಗಳನ್ನು ಕಳೆಯುತ್ತಿದ್ದೆ. 6 ತಿಂಗಳಲ್ಲಿ ಭೂಮಿಕಾ ಆಂಟಿ ಸಂಪೂರ್ಣ ಗುಣ ಹೊಂದಿದ್ದರು. ಸಂತೋಷ್ ಅಂಕಲ್ ಕೂಡ ಹೀಗೀಗ ಗೆಲುವಾಗಿದ್ದರು. ಇನ್ನೇನು ರಿಷಿ ವಾಪಸ್ ಬಂದೇ ಬಿಡುತ್ತಾನೆ ಎಂದಾಗ ರಿಷಿಕ್ ನನಗೆ ಹೊಸ ನ್ಯೂಸ್ ಹೇಳಿದ. ವಿಡಿಯೋ ಕಾಲ್ ಮಾಡಿ, ವರಿ, ಐ ಆಮ್ ಸಾರಿ, ಇನ್ನೇನು ವಾಪಸ್ ಬಂದು ಬಿಡುವುದು ಅಂತ ಅಂದ್ಕೊಂಡಿದ್ದೆ ಕಣೆ. ಆದರೆ ಈಗ ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಆಗಿದೆ ಕಣೆ, ನಾನು ಬರುವುದು ಇನ್ನು2 ತಿಂಗಳು ಆಗುತ್ತೆ, ಸಾರಿ ಕಣೋ ವರಿ ಅಂತ ಹೇಳಿದ್ದ. ಈ ಮಾತು ಕೇಳಿ ನನಗೆ ನಿಜವಾಗೂ ಬಹಳ ಸಿಟ್ಟು ಬಂತು. ಏನ್ ರಿಷಿ, 10 ದಿನದಲ್ಲಿ ಬರ್ತೀಯಾ ಅಂತ ನಾನು ಅಂದ್ಕೊಂಡಿದ್ದರೆ ಮತ್ತೆ 2 ತಿಂಗಳು ಆಗುತ್ತೆ ಅಂತ ಹೇಳ್ತೀಯಾ? ನಾನು ನಿನ್ನ ಮಾತಾಡ್ಸಲ್ಲ, ಹೋಗು, ಏನಾದರೂ ಮಾಡ್ಕೋ, ನಾನೊಬ್ಳೇ ಇರ್ತೀನಿ ಇಲ್ಲಿ. ನೀನು ಬೇಗ ಬಂದಿಲ್ಲ ಅಂದರೆ ಅಪ್ಪ ಅಮ್ಮ ಬೇರೆ ಹುಡುಗನ್ನ ನೋಡಿ ಮದುವೆ ಮಾಡಿಸ್ತಾರೆ. ನೀನು ಅಲ್ಲೇ ಇರೋ, ಮದುವೆಗೂ ಬರಬೇಡ, ಗುಡ್ ಬೈ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟೆ. ನನಗೆ ತುಂಬ ಸಂಕಟ ಆಗ್ತಾ ಇತ್ತು. ರಿಷಿ ಹೀಗೆ ಹೇಳುತ್ತಾನೆ ಅಂತ ನನಗೆ ಊಹೆಗೂ ಸಿಗಲಿಲ್ಲ. ಈ 6 ತಿಂಗಳನ್ನು ನಾನು ಹೇಗೆ ಕಳೆದನೋ ನನಗೆ ಗೊತ್ತು. ಇನ್ನು2 ತಿಂಗಳು ಅಂದರೆ ನನಗೆ ಸಿಟ್ಟು ಬರಲ್ವಾ? ಅದೇನು ಕೆಲಸನೋ ಏನೋ. ಸಿಟ್ಟಿನಲ್ಲಿ ಅರ್ಧಕ್ಕೆ ಕಾಲ್ ಕಟ್ ಮಾಡಿದ್ದೇನೆಂದು ರಿಷಿಕ್ ಮತ್ತೆ ಮತ್ತೆ ಕಾಲ್ ಮಾಡುತ್ತಿದ್ದ. ನಾನು ಫೋನ್ ತೆಗೆದು ಅವನನ್ನು ಮಾತನಾಡಿಸುವ ಗೋಜಿಗೂ ಹೋಗಲಿಲ್ಲ. ಒಂದೇ ಸಮನೆ ಫೋನ್ ಬರುವುದು ಜಾಸ್ತಿಯಾದಾಗ ಫೋನ್ನ ಸ್ವಿಚ್ ಆಫ್ ಮಾಡಿ ಪಕ್ಕಕ್ಕೆಸೆದೆ. ಅಷ್ಟರಲ್ಲಿ ಪಂಕಜ್, ಏನ್ ವರ್ಷ, ಇಷ್ಟೊತ್ತಾದರೂ ಮಲಗದೆ ಏನ್ ಮಾಡ್ತಿದ್ದೆ ಅಂದ. ನಾನು ಸಪ್ಪೆ ಮುಖ ಹೊತ್ತು, ರಿಷಿ ಬರೋದು ಇನ್ನು 2 ತಿಂಗಳಾಗುತ್ತಂತೆ ಕಣೋ ಅಂದೆ. ಹೋ, ಅಮ್ಮೋರು ಅದಕ್ಕೆ ಸಪ್ಪಗಿರೋದಾ? ಹೌದು, ಅವನು ಊರಲ್ಲಿ ಇಲ್ಲ ಅಂದರೆ ನಿಂಗ್ಯಾಕೆ ಅಷ್ಟೊಂದು ಬೇಜಾರು ಅಂತ ನನ್ನನ್ನೇ ನೋಡುತ್ತಾ ನಾನು ಏನು ಉತ್ತರಿಸಬೇಕೋ ತಿಳಿಯದೆ ಗಲಿಬಿಲಿಗೊಂಡೆ. ಅದು ಅದು ಅವನ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಅಂದೆ. ಹೋ, ಬರೀ ಫ್ರೆಂಡಾ ಅಥವಾ ಅದಕ್ಕಿನ್ನೂ ಹೆಚ್ಚಾ ಅಂದ. ಅದಕ್ಕೆ ಏನು ಉತ್ತರ ಕೊಡುವುದೋ ತಿಳಿಯದೆ ಸುಮ್ಮನಾದೆ. ನೀನು ಹೇಳದಿದ್ದರೂ ನನಗೆ ಗೊತ್ಬಿಡು ಅನ್ನುತ್ತಾ ಅಣ್ಣ ನನ್ನ ಪಕ್ಕ ಕುಳಿತ. ನಾನವನ ಭುಜಕ್ಕೆ ಹೊರಗಿ ಕಣ್ಣು ಮುಚ್ಚಿದೆ. ಅವನು ನಿನಗೆ ಮಾತ್ರ ಅಲ್ಲ, ನನಗೂ ಗೆಳೆಯನೇ. ಆದರೆ ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಎಂದು ನನಗೆ ಎಂದೋ ಅನುಮಾನ ಇತ್ತು. ಆದರೆ ನೀವಿಬ್ಬರು ನಾನು ಹಾಗೂ ಪ್ರತ್ಯೂಷ ಇದ್ದ ಕಡೆ ಕಾಣಿಸಿಕೊಂಡಾಗ ನನಗೆ ಅನುಮಾನ ಗಟ್ಟಿಯಾಗತೊಡಗಿದ್ದು. ಈಗ 100ಕ್ಕೆ 100 ಭಾಗ ನನ್ನ ಅನಿಸಿಕೆಯೇ ಸರಿ ಅಂತ ಅನಿಸುತ್ತಿದೆ.
ನಾನು ಹೇಳಿದ್ರಲ್ಲಿ ಸತ್ಯಾಂಶ ಇದೆ ತಾನೇ ಎಂದು ನನ್ನನ್ನು ಪ್ರಶ್ನಿಸಿದ. ನಾನು ಹೌದು ಎನ್ನುತ್ತಾ ತಲೆ ಆಡಿಸಿದೆ. ಹಾಗಿದ್ದರೆ ಭೂಮಿ ಆಂಟಿ ಮತ್ತೆ ಸಂತೋಷ್ ಅಂಕಲ್ಗೂ ವಿಷಯ ಗೊತ್ತಾ ಅಂದ. ಇಲ್ವೋ ಪಂಕು, ಅವರನ್ನ ಒಪ್ಪಿಸುವ ಕೆಲಸ ರಿಷಿಗೆ ಬಿಟ್ಟದ್ದು. ಅವ್ನು ನೋಡಿದ್ರೆ 6 ತಿಂಗಳು 2 ತಿಂಗಳು ಅಂತ ಇನ್ನೂ ವಾಪಸ್ ಬರುವ ಮನಸ್ಸೇ ಮಾಡ್ತಿಲ್ಲ. ನನ್ನ ಮದುವೆ ಯಾವಾಗ ಬೇಕಿದ್ರೂ ಆಗಲಿ, ಆದರೆ ಅವನು ಜೊತೆಯಲ್ಲಿರಬೇಕು ಅಷ್ಟೇ ಕಣೋ ಅನ್ನುತ್ತಾ ಕಣ್ಣೊರೆಸಿಕೊಂಡೆ. ನನ್ನ ಮುದ್ದು ತಂಗಿ ಅವಳ ಬಾವಿ ಗಂಡನನ್ನು ನೆನಪಿಸಿಕೊಂಡು ಇಷ್ಟೊಂದು ಭಾವುಕಳಾಗ್ತಾಳೆ ಅಂದರೆ ಆ ರಿಷಿ ನಿಂಗೆ ಏನೋ ಮಂತ್ರ ಹಾಕಿದ್ದಾನೆ. ಅವನು ಸಿಗ್ಲಿ, ಕೇಳೇ ಬಿಡ್ತೀನಿ. ಈಗ ಅಳು ನಿಲ್ಲಿಸಿ ನಿದ್ದೆ ಮಾಡು. ನಾಳೆ ರಿಷಿ ಹತ್ರ ಬೇಗ ಬಾ ಅಂತ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳಿ ಹೊರಟ. ಈಗ ನನ್ನ ಮೂಡನ್ನು ಸರಿ ಮಾಡಿಕೊಂಡು ಸಾವಧಾನದಿಂದ ಇರಬೇಕಾದ ಅಗತ್ಯವಿತ್ತು. ನಾನು ಸಿಟ್ಟು ಮಾಡಿಕೊಂಡೆ ಎಂದ ತಕ್ಷಣ ರಿಷಿಕ್ಕೇನು ಓಡಿ ಬರುವುದಿಲ್ಲವಲ್ಲ. ಸಿಟ್ಟು ಮಾಡಿಕೊಂಡು ಪ್ರಯೋಜನವೂ ಇಲ್ಲ. ಅದರಿಂದ ಸುಮ್ಮನೆ ಮನಸ್ಸಿನ ನೆಮ್ಮದಿ ಕೆಡುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವೂ, ಯೋಚನೆ ಮಾಡುವ ಪ್ರತಿಯೊಂದು ವಿಷಯಕ್ಕೂ ಏನಾದರೂ ಒಂದು ಪ್ರಯೋಜನವೂ ಇರಬೇಕು, ಅಥವಾ ಸಮಸ್ಯೆಯನ್ನು ಪರಿಹರಿಸುವ ಬದಲಾವಣೆಯ ದಾರಿ ಕಾಣಬೇಕು. ಇಲ್ಲದಿದ್ದರೆ ಸುಮ್ಮನೆ ಯೋಚಿಸಿ ಸಮಯ ವ್ಯರ್ಥ. ಹಾಗೂ ನಮ್ಮ ಸುತ್ತಮುತ್ತಲಿನವರಿಗೂ ನಮ್ಮ ನಡವಳಿಕೆಯಿಂದ ತೊಂದರೆ. ಹಾಗಾಗಿ ಇನ್ನು 2 ತಿಂಗಳು ತಾಳ್ಮೆಯಿಂದ ಕಾಯುವುದೇ ಇರುವ ದಾರಿ ಎಂದು ಅರ್ಥೈಸಿಕೊಂಡೆ. ಆದರೆ ರಿಷಿಕ್ನನ್ನು ಮಾತನಾಡಿಸದೆ ಸುಮ್ಮನೆ ಇರೋಣ ಎಂದುಕೊಂಡೆ. ಅದೇ ಯೋಚನೆಯಲ್ಲಿ ಯಾವಾಗ ನಿದ್ದೆ ಬಂತೋ ತಿಳಿಯಲಿಲ್ಲ. ವರ್ಷ ಮತ್ತು ರಿಷಿಕ್ನ ಪ್ರೀತಿ ಮನೆಯಲ್ಲಿ ಗೊತ್ತಾದರೆ ಅವರ ಪ್ರೀತಿಯನ್ನು ಒಪ್ಪುತ್ತಾರಾ? ಅವರ ಅತ್ತೆ ಮಗನಿಂದ ಮುಂದೆ ಯಾವ ರೀತಿಯ ತೊಂದರೆ ವರ್ಷಾಳಿಗೆ ಎದುರಾಗುತ್ತದೆ? ಯಾರ ಜೊತೆ ವರ್ಷ ಮದುವೆ ನಡೆಯುತ್ತದೆ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.